1972ರ ಸಿಮ್ಲಾ ಒಪ್ಪಂದ ಯಾವ ರಾಷ್ಟ್ರಗಳ ಮಧ್ಯೆ ನಡೆಯಿತು? ಆಪ್ಷನ್ ಎ ಭಾರತ ಮತ್ತು ಪಾಕಿಸ್ತಾನ, ಆಪ್ಷನ್ ಬಿ ಭಾರತ ಮತ್ತು ಚೀನಾ, ಆಪ್ಷನ್ ಸಿ ಭಾರತ ಮತ್ತು ನೇಪಾಳ, ಆಪ್ಷನ್ ಡಿ ಭಾರತ ಮತ್ತು ಶ್ರೀಲಂಕಾ. ಇದಕ್ಕೆ ಉತ್ತರ ಆಪ್ಷನ್ ಎ ಭಾರತ ಮತ್ತು ಪಾಕಿಸ್ತಾನ. ಭಾರತ ಮತ್ತು ಪಾಕಿಸ್ತಾನದ 1972ರ ಸಿಮ್ಲಾ ಒಪ್ಪಂದ ರಾಷ್ಟ್ರಗಳ ಮಧ್ಯೆ ನಡೆಯಿತು. ಈ ಒಂದು 1972ರಲ್ಲಿ ಭಾರತದ ಪ್ರಧಾನಮಂತ್ರಿ ಇಂದಿರಾ ಗಾಂಧಿಯವರು ಆಗಿರ್ತಾರೆ. ಎರಡನೇ ಪ್ರಶ್ನೆ, ಎಲ್ಲೋರದಲ್ಲಿ ಕೈಲಾಸನಾಥ ದೇವಾಲಯ ನಿರ್ಮಿಸಿದವರು ಯಾರು? ಆಪ್ಷನ್ ಎ ಅಮೋಘ ವರ್ಷ, ಆಪ್ಷನ್ ಬಿ ಒಂದನೇ ಕೃಷ್ಣ, ಆಪ್ಷನ್ ಸಿ ಗೋವಿಂದ ಅಂದ್ರೆ ಮೂರನೇ ಗೋವಿಂದ, ಆಪ್ಷನ್ ಡಿ ಧ್ರುವ. ಇದಕ್ಕೆ ಉತ್ತರ ಆಪ್ಷನ್ ಬಿ ಕೃಷ್ಣ. ಒಂದನೇ ಕೃಷ್ಣ ಅಂದ್ರೆ ಎಲ್ಲೋರದಲ್ಲಿ ಕೈಲಾಸನಾಥ ದೇವಾಲಯ ನಿರ್ಮಿಸಿದವರು ಮೊದಲನೇ ಕೃಷ್ಣರವರು ಆಗಿರುತ್ತಾರೆ. ಇದು ಗುಹೆಗಳಲ್ಲಿ ಅತಿ ದೊಡ್ಡದಾದ ಗುಹೆ ಇರೋದರಿಂದ ನಾವು ನಿರ್ಮಿಸಿದವರು ಕೃಷ್ಣದೇವರ ಎಂದು ಹೇಳುತ್ತೇವೆ. ಎಲ್ಲೋರದಲ್ಲಿ ಅನೇಕ ಗುಹೆಗಳಿವೆ, ಅದರಲ್ಲಿ ಒಂದು ಪ್ರಾಮುಖ್ಯವಾಗಿರ್ತಕ್ಕಂಥ ಈ ಒಂದು ಗುಹೆ ಆಗಿರ್ತದೆ. ಯಾವುದು? ಕೈಲಾಸನಾಥ ಒಂದು ದೊಡ್ಡ ಗುಹೆಯಾಗಿರುತ್ತದೆ. ಮೂರನೇ ಪ್ರಶ್ನೆ, ಕರ್ನಾಟಕದ ಮೊದಲನೇ ಭೂ ಸುಧಾರಣಾ ಸಮಿತಿಯ ಮುಖ್ಯಸ್ಥರು ಯಾರಾಗಿದ್ದರು? ಆಪ್ಷನ್ ಎ ಶ್ರೀ ರಾಮಕೃಷ್ಣ ಹೆಗಡೆ, ಆಪ್ಷನ್ ಬಿ ಶ್ರೀ ಎಚ್ ಕೆ ಪಾಟೀಲ್, ಆಪ್ಷನ್ ಸಿ ಶ್ರೀ ದಾಸಪ್ಪ, ಆಪ್ಷನ್ ಡಿ ಶ್ರೀ ಬಿ ಡಿ ಜತ್ತಿಯವರು. ಇದಕ್ಕೆ ಉತ್ತರ ಆಪ್ಷನ್ ಡಿ ಶ್ರೀ ಬಿ ಡಿ ಜತ್ತಿಯವರು. ಕರ್ನಾಟಕದ ಮೊದಲನೇ ಭೂ ಸುಧಾರಣಾ ಸಮಿತಿಯ ಮುಖ್ಯಸ್ಥರು ಶ್ರೀ ಬಿ ಡಿ ಜತ್ತಿಯವರಾಗಿದ್ದರು. ಇವರು ಒಂದು ಭೂ ಸುಧಾರಣಾ ಸಮಿತಿಯ ಒಂದು ಮುಖ್ಯಸ್ಥರು ಕೂಡ ಆಗಿದ್ದರು ಮತ್ತು 5ನೇ ಮುಖ್ಯಮಂತ್ರಿ ಕೂಡ, ಕರ್ನಾಟಕದ 5ನೇ ಮುಖ್ಯಮಂತ್ರಿಯೂ ಆಗಿದ್ರು. ಹಾಗೆ 5ನೇ ಉಪರಾಷ್ಟ್ರಪತಿ ಕೂಡ ಇವರು ಆಗಿದ್ದರು. ಕರ್ನಾಟಕದ ಉಪರಾಷ್ಟ್ರಪತಿ ಮತ್ತು ಮುಖ್ಯಮಂತ್ರಿಯಾಗಿ ಸೇವೆ ಸಲ್ಲಿಸಿದ್ದಾರೆ. 4ನೇ ಪ್ರಶ್ನೆ, ಈ ಕೆಳಗಿನ ಯಾವ ಸ್ಥಳವು ವಿಶ್ವ ಸಾಂಸ್ಕೃತಿಕ ಪರಂಪರಾ ತಾಣಕ್ಕೆ ಸೇರುವುದಿಲ್ಲ? ಆಪ್ಷನ್ ಎ ಹಂಪೆ, ಆಪ್ಷನ್ ಬಿ ಚಿತ್ರದುರ್ಗ, ಆಪ್ಷನ್ ಸಿ ಬಾದಾಮಿ, ಆಪ್ಷನ್ ಡಿ ಪಟ್ಟದ ಕಲ್ಲು. ನೋಡಿ, ಇದಕ್ಕೆ ಆಪ್ಷನ್ ಬಿ ಚಿತ್ರದುರ್ಗ ಈ ಒಂದು ವಿಶ್ವ ಸಾಂಸ್ಕೃತಿಕ ಪರಂಪರಾ ತಾಣಕ್ಕೆ ಸೇರುವುದಿಲ್ಲ. ಹಂಪೆ, ಬಾದಾಮಿ, ಪಟ್ಟದಕಲ್ಲು ಎಲ್ಲ ನಮ್ಮ ವಿಶ್ವದ ಸಾಂಸ್ಕೃತಿಕ ಪರಂಪರಾ ತಾಣವಾಗಿದೆ. 5ನೇ ಪ್ರಶ್ನೆ, ಸಂವಿಧಾನದ ಈ ಕೆಳಗಿನ ಯಾವ ವಿಧಿಯು ಅಸ್ಪೃಶ್ಯತೆಯನ್ನು ರದ್ದುಪಡಿಸುತ್ತದೆ? ಆಪ್ಷನ್ ಎ ವಿಧಿ 14, ಆಪ್ಷನ್ ಬಿ ವಿಧಿ 19, ಆಪ್ಷನ್ ಸಿ ವಿಧಿ 17, ಆಪ್ಷನ್ ಡಿ ವಿಧಿ 21. ಇದು ಆಪ್ಷನ್ ಸಿ ವಿಧಿ 17. ಸಂವಿಧಾನದ ಈ ವಿಧಿ 17ನೆಯ ವಿಧಿಯು ಅಸ್ಪೃಶ್ಯತೆಯನ್ನು ರದ್ದುಪಡಿಸುತ್ತದೆ.